ಇವತ್ತು ಮಂಗಳೂರಿಗೆ ಸೇರಿಸ್ತಕ್ಕಂಥ ವಿಚಾರ ಏನಿದೆ, ನಿಜವಾಗ್ಲೂ ಕೂಡ ಇಡೀ ಒಕ್ಕೂರಿನಿಂದ ಶಿವಮೊಗ್ಗ ಜಿಲ್ಲೆಯ ಯಾವುದೇ ವರ್ಗದ ಜನತೆ, ರೈತರಾಗಿರ್ಬೋದು, ವಕೀಲರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ವರ್ತಕರಾಗಿರ್ಬೋದು, ಯಾವ ಒಬ್ಬ ಜನನೂ ಕೂಡ ಇದನ್ನು ಒಪ್ತಕ್ಕಂಥ ವಿಚಾರ ಅಂತೂ ಅಲ್ವೇ ಅಲ್ಲ ಅನ್ನೋದಕ್ಕಂಥದ್ದನ್ನು ಮೊದಲು ಸ್ಪಷ್ಟ ಮಾಡಬೇಕಾಗಿದೆ. ಯಾಕೆ ಅಂತ ಅಂದರೆ ಈಗಾಗಲೇ ತಾವೆಲ್ಲ ಹೇಳಿದ್ರಿ, ಇಲ್ಲಿ ಮಾತಾಡಿದವರು ಶಾಸಕರು ಹೇಳಿದರು ಮತ್ತು ನಮ್ಮ ಇವರು ಹೇಳಿದರು, ಭೌಗೋಳಿಕವಾಗಿ ಆಗಲಿ ಭಾಷೆಯಲ್ಲಾಗಲಿ ಯಾವುದೇ ಥರವಾಗೂ ಕೂಡ ನಮಗೂ ಮಂಗಳೂರಿಗೂ ಹೊಂದಿಕೆ ಆಗಲ್ಲ. ಮಂಗಳೂರಿಗೆ ಕೊಡೋದು ನಮ್ಮ ವಾದ. ಮಂಗಳೂರಿಗೆ ಕೊಡೋದಾದರೂ ಕೊಡ್ರಿ, ಮಂಗಳೂರು ನಾವೇನು ವಿರೋಧ ಮಾಡ್ತೀವಿ ಅಂತಲ್ಲ, ಶಿವಮೊಗ್ಗಕ್ಕೂ ಕೊಡ್ರಿ, ಆದರೆ ಮಂಗಳೂರಿಗೆ ಮಾತ್ರ ನಮ್ಮನ್ನು ಸೇರಿಸ್ಬೇಡ್ರಿ. ಯಾಕೆ ಅಂತಂದರೆ ಸಂಪರ್ಕನೇ ಇಲ್ಲ ನಮಗೆ, ಮಂಗಳೂರಿಗೆ ಸಂಪರ್ಕ ಸಾಧನಗಳೇ ಇಲ್ಲ. ಈಗ ಹೇಳಿದರು, ನಾವೇನಾದ್ರು ನಾಳೆ ಕೋರ್ಟ್ಗೆ ಹೋಗ್ಬೇಕು ಅಂದರೆ ಇವತ್ತು ಬೆಳಗ್ಗಿಂದನೇ ಹೋಗ್ಬೇಕು, ಒಂದು ದಿವಸ ಉಳಿಬೇಕು, ಅಲ್ಲಿ ಲಾಡ್ಜಿಂಗ್ ಮಾಡಬೇಕು, ಮತ್ತು ಬೆಳಗ್ಗೆ ಲಾಯರ್ ನೋಡಬೇಕು, ಕೋರ್ಟ್ ನೋಡಿ ಕೇಳಬೇಕು, ಮತ್ತು ಸಾಯಂಕಾಲ ಮತ್ತು ಉಳಿಬೇಕು. ಹೆಚ್ಚು ಕಮ್ಮಿ ಆದರೆ ಘಾಟ್ ಸೆಕ್ಷನ್ನಾಗ ಬಸ್ ಬರ್ತವೆ, ಇದ್ರಿಲ್ಲ. ಮತ್ತು ಇನ್ನೊಂದು ದಿವಸ ಬರಬೇಕು. 3 ದಿವಸ ಒಬ್ಬ ಕಕ್ಷಿದಾರ ಯಾರು ಕೋರ್ಟ್ಗೆ ಹೋಗ್ತಕ್ಕಂಥವ್ನು ಹೋಗ್ಬೇಕಾಗತ್ತೆ, ವಕೀಲರು ಕೂಡ ಹೋಗ್ಬೇಕಾಗತ್ತೆ, ಇಲ್ಲ ಅಲ್ಲೇ ಇರಬೇಕಾಗತ್ತೆ, ಜನಸಾಮಾನ್ಯರು ಕೂಡ ಇದೇ ಪರಿಸ್ಥಿತಿ. ನಮಗೆ ಈಗಿರೋ ಬೆಂಗಳೂರು ಏನಾಗಿದೆ, ಬೆಳಗಿನ ಜಾವ 5 ಗಂಟೆ ಹೊರಡ್ಬಿಟ್ರೆ 10 ಗಂಟೆಗೆ ಲಾಯರ್ ಮನೆ ಮುಟ್ತೀವಿ, ಕೋರ್ಟ್ ಮುಗಿಸ್ಕೊಂತೀವಿ. ಮತ್ತು ಸಂಜೆ 5 ಗಂಟೆಗೆ ಮತ್ತು ಶತಾಬ್ದಿ ಬಂದುಬಿಟ್ರೆ ರಾತ್ರಿ ಶಿವಮೊಗ್ಗದಾಗಿರ್ತೀವಿ. 9:30 ಶಿವಮೊಗ್ಗದಾಗಿರ್ತೀವಿ. ನಾವು ಶಿವಮೊಗ್ಗ ಕೋರ್ಟ್ಗೋ ಭದ್ರಾವತಿ ಕೋರ್ಟ್ಗೋ ಹೋದಂಗೆ ಬೆಂಗಳೂರು ಕೋರ್ಟ್ಗೆ ಬಂದುಬಿಡ್ತೀವಿ. ಅದು ಸಂಪರ್ಕ ಸಾಧನ ಆಗಿದೆ. ನಮಗೆ ಏರ್ಪೋರ್ಟ್ ಸುದ್ದಿ ಬೇಡ, ಏರ್ಪೋರ್ಟ್ ಇರಲಿ, ನೋಡೋಣ, ಏರ್ಪೋರ್ಟ್ನ ಹೋಗೋರು ಹೋಗಲಿ, ಆ ಸಂತೋಷ ನಮಗೆ ಅದನ್ನೇನು ಅಭ್ಯಂತರ ಇಲ್ಲ. ಆದರೆ ಜನಸಾಮಾನ್ಯರಿಗೆ ಇವತ್ತು ಬಸ್ಗಿಂತನೂ ಕೂಡ ರೈಲು ಸಂಪರ್ಕ, ರೈಲಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಅತ್ಯುತ್ತಮವಾಗಿದೆ. ಬೆಂಗಳೂರಿನಿಂದ ಶಿವಮೊಗ್ಗ ಭಾಳ ಅತ್ಯುತ್ತಮವಾಗಿದೆ. ಭಾಳ ಕಡಿಮೆ ಖರ್ಚಿನಲ್ಲಿ ನಾವು ಹೋಗಿ ಬರ್ಬೋದು. ಹಾಗಾಗಿ ನಾವು ಶಿವಮೊಗ್ಗ ಕೊಟ್ಟರೆ ಕೊಡಲಿ, ಮಂಗಳೂರಂತೂ ಬೇಡೇ ಬೇಡ ಅಂತಕ್ಕಂಥ ಒತ್ತಾಯನ ಫಸ್ಟ್ ಎಲ್ಲರಿಗೂ ಹೇಳಬೇಕಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಮಂಗಳೂರಿಗೆ ಸೇರಲ್ಲ. ನೀವು ಅಕಸ್ಮಾತ್ ಏನಾದರೂ ಸರ್ಕಾರ ಸೇರಿದ್ರೆ ನಮ್ಮದು ಅಸಹಕಾರ ಚಳವಳಿ ಪ್ರಾರಂಭ ಆಗುತ್ತೆ. ನಮ್ಮ ಯಾರೂ ಕೂಡ ಏನು ಕೋರ್ಟಿಗೆ ಹೋಗ್ತಕ್ಕಂಥರಾಗಲಿ, ವಕೀಲರಂತಾಗಲಿ, ಅದು ಹಂತ ಹಂತವಾಗಿ ನೋಡೋಣ. ಮುಂದೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಬೇಡ. ನಾವು ಭವಿಷ್ಯದ ಬಗ್ಗೆ ಏನಾಗುತ್ತೋ, ಸರ್ಕಾರ ಏನು ತೀರ್ಮಾನ ತಗೊಳುತ್ತೋ ಅದ್ರ ಮೇಲೆ ಮತ್ತು ನಮ್ಮ ತೀರ್ಮಾನಗಳು, ನಾವು ತೀರ್ಮಾನ ಮಾಡಿ ಮುಂದಿನ ಹೆಜ್ಜೆ ಇಡ್ತಕ್ಕಂಥ ಪ್ರಯತ್ನ ಮಾಡೋಣ. ಒಟ್ಟಾರೆಯಾಗಿ ತುಂಬ ಜನ ಮಾತಾಡಿದ್ರೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಒಟ್ಟಾರೆಯಾಗಿ ಏನು ಈ ಹೋರಾಟಕ್ಕೆ ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ನಮ್ಮದು ಸಂಪೂರ್ಣ ತನು ಮನ ಧನ ಸಮೇತ ನಮ್ಮ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತಕ್ಕಂಥದ್ದನ್ನು ಈ ಮೂಲಕ ವ್ಯಕ್ತ ಮಾಡ್ತಾ ಇದ್ದೀನಿ, ನಮ್ಮ ಅಭಿಪ್ರಾಯ.